ನಮಸ್ಕಾರ. ನಾನು ಭಾಗ್ಯವತಿ HR, ಸಮಾಜಶಾಸ್ತ್ರದ ಸಹಾಯಕ ಪ್ರಾಧ್ಯಾಪಕಿ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ ಹುನಗುಂದ. ವಿದ್ಯಾರ್ಥಿಗಳೇ, ಅಂಬೇಡ್ಕರ್ ಅವರ ಬಗ್ಗೆ ನಾವು ಸಾಕಷ್ಟು ವಿಚಾರಗಳನ್ನು ತಿಳ್ಕೊಂಡಿದ್ದೀವಿ. ಇಂದು ಭಾರತಕ್ಕೆ ಸಂವಿಧಾನವನ್ನು ಸೇರಿಸಿಕೊಂಡು ಭಾರತಕ್ಕೆ ಅಂಬೇಡ್ಕರ್ ಅವರ ಕೊಡುಗೆಗಳೇನಿದೆ ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತವಾಗಿ ತಿಳ್ಕೊಳ್ಳೋಣ. ಸಂವಿಧಾನ ರಚನೆಯಲ್ಲಿ ಅವರ ಪಾತ್ರ ಏನಿತ್ತು, ಡ್ರಾಫ್ಟಿಂಗ್ ಕಮಿಟಿ ಚೇರ್ಮನ್ ಆಗಿ ಅವ್ರದ್ದು ಏನೇನು ಕೊಡುಗೆಗಳಿದೆ ಅನ್ನೋದ್ರ ಬಗ್ಗೆ ತಿಳ್ಕೊಂಡಿದ್ವಿ. ಇನ್ನು ಸಂವಿಧಾನವನ್ನು ಒಳಗೊಂಡಂತೆ ಭಾರತಕ್ಕೆ ಅಂಬೇಡ್ಕರ್ ಅವರು ಏನೆಲ್ಲ ಕೊಡುಗೆಗಳನ್ನು ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ. ಭಾರತದಲ್ಲಿ ನಾವು ಸಂವಿಧಾನ ಅಂದರೆ ಅಂಬೇಡ್ಕರ್ ಮತ್ತು ಅಂಬೇಡ್ಕರ್ ಅಂದರೆ ಸಂವಿಧಾನ ಅನ್ನೋ ಒಂದು ಅನ್ವರ್ಥ ನಾಮದಲ್ಲಿ ಅಂಬೇಡ್ಕರ್ ಅವ್ರ ಹೆಸರನ್ನು ಬಳಸ್ಕೊತೀವಿ. ಯಾಕಂದರೆ ಅವರು ಸಂವಿಧಾನಕ್ಕೆ ಅಷ್ಟೊಂದು ಕೊಡುಗೆಗಳನ್ನು ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಅವರು ಭಾರತದ ಪ್ರಥಮ ಒಂದು ಲಾ ಮಿನಿಸ್ಟರ್ ಅಂತ ಹೇಳ್ಬೋದು. ಅದೇ ರೀತಿ ಈಸ್ ಫಾದರ್ ಆಫ್ ರಿಪಬ್ಲಿಕ್ ಆಫ್ ಇಂಡಿಯಾ, ಭಾರತದ ಒಂದು ಹೊಸ ಭಾರತದ ಒಂದು ಪಿತಾಮಹ ಅಂತ ಕೂಡ ಹೇಳ್ಬೋದು. ಮತ್ತು ಸಂವಿಧಾನ ರಚನೆಯ ಚೇರ್ಮನ್ ಆಗಿ ಕೂಡ ಅವರು ಕಾರ್ಯನಿರ್ವಹಿಸಿರೋದು ಗೊತ್ತಿದೆ. ಇನ್ನು ಭಾರತವನ್ನು ಪುನರ್ನಿರ್ಮಾಣ ಮಾಡುವಂಥ ಒಂದು ಶಿಲ್ಪಿ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರ್ದು. ಹಾಗಾಗಿ ಮತ್ತೆ ಅವರು ಸಂವಿಧಾನದ ಶಿಲ್ಪಿ ಮತ್ತು ಫಾದರ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಕೂಡ ಕರಿತೀವಿ. ಅವರು ಫಸ್ಟ್ 1952ರಲ್ಲಿ ಏನು ಭಾರತದಲ್ಲಿ ಪ್ರಥಮ ಚುನಾವಣೆ ನಡೀತು, ಅದರಲ್ಲಿ ಫಸ್ಟ್ ಜನರಲ್ ಎಲೆಕ್ಷನಲ್ಲಿ ಅಭ್ಯರ್ಥಿಯಾಗಿ ನಿಂತ್ಕೋತಾರೆ ಲೋಕಸಭೆಗೆ. ಆದರೂ ಕೂಡ ಏನಾಗುತ್ತೆ, ಅಲ್ಲಿ ಅವರು ಸೆಲೆಕ್ಷನ್ ಆಗಲ್ಲ, ಅಂದರೆ ಅವರು ಓಟು ಬೀಳಲ್ಲ ಮತ್ತು ಅದರಲ್ಲಿ ಅವ್ರು ಸೋತೋಗ್ತಾರೆ. ಆದರೂ ಕೂಡ ಅವರು ರಾಜ್ಯಸಭೆಗೆ ಎಲೆಕ್ಟ್ ಆಗ್ತಾರೆ. ಇನ್ನು ಸಂವಿಧಾನದಲ್ಲಿ ಅವರು ಧಾರ್ಮಿಕವಾಗಿ ಜಾತಿಯ ಮತ್ತು ಈ ಒಂದು ಲಿಂಗದ ಒಂದು ವಿಷಯಗಳ ಸಂಬಂಧಪಟ್ಟಂತೆ ಅನೇಕ ಪ್ರಾವಿಷನ್ಸನ್ನು ಸಂವಿಧಾನದಲ್ಲಿ ಅಡಕಗೊಳಿಸಿದ್ದಾರೆ. ಯಾವುದೋ ಇದು ಫಂಡಮೆಂಟಲ್ ರೈಟ್ಸ್ ಮೂಲಕ ಇರ್ಬೋದು, ಅಥವಾ ರಿಸರ್ವೇಷನ್ನು, ಅಫರ್ಮೇಟಿವ್ ಆ್ಯಕ್ಷನ್ನು, ಪ್ರೊಟೆಕ್ಟಿವ್ ಡಿಸ್ಕ್ರಿಮಿನೇಷನ್, ಇಂಥ ಅನೇಕ ಒಂದು ಪ್ರಾವಿಷನ್ನಲ್ಲಿ ಈ ಒಂದು ತಾರತಮ್ಯತೆ ಮತ್ತು ಕೆಳವರ್ಗದವರು ಲಿಂಗದ ಆಧಾರದ ಮೇಲೆ ತುಳಿತಕ್ಕೊಳಗಾದಂಥವ್ರು, ಇಂಥ ಎಲ್ಲ ವಿಷಯಗಳ ಒಂದು ಒಳಗೊಂಡಂತಹ ಒಂದು ಸಂವಿಧಾನದಲ್ಲಿ ಪ್ರಾವಿಷನ್ಸನ್ನು ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಅದೇ ರೀತಿ ಆರ್ಟಿಕಲ್ 32 ನಾನು ಆಗಲೇ ಹೇಳ್ದಂಗೆ ಇದು ಕಾನ್ಸ್ಟಿಟ್ಯೂಷನಲ್ ರೆಮಿಡಿ ಅಂತ, ಫಂಡಮೆಂಟಲ್ ರೈಟಲ್ಲಿರುವಂಥ ತುಂಬ ಇಂಪಾರ್ಟೆಂಟ್ ಆದಂಥ ಒಂದು ರೆಮಿಡಿ ಅಂತ. ಯಾವುದೇ ಒಬ್ಬ ಇದು ಭಾರತೀಯನಿಗೆ, ಅದು ಸಿಟಿಸನ್ನಿಗೆ ಯಾವುದೇ ರೀತಿಯ ಹಕ್ಕುಚ್ಯುತಿ ಬಂದಾಗ, ಫಂಡಮೆಂಟಲ್ ರೈಟ್ ವೈಲೇಟ್ ಆದಾಗ ಅವನು ಅದರ ಒಂದು ಪರಿಹಾರಕ್ಕೋಸ್ಕರ ಕೋರ್ಟಿನ ಮೂಲಕ ಆ ಹಕ್ಕನ್ನು ಮರುಸ್ಥಾಪನೆ ಮಾಡ್ಕೋಬೋದು ಅಂತ. ಇನ್ನು ಇವರ ಇನ್ನೂ ಕೊಡುಗೆಗಳೇನಿದೆ, ಆರ್ಥಿಕ ಕ್ಷೇತ್ರ ಇರ್ಬೋದು, ಬೇರೆ ಬೇರೆ ಕ್ಷೇತ್ರಗಳ ಭಾರತದ ಸಮಗ್ರ ಅಭಿವೃದ್ಧಿಗೋಸ್ಕರ ಏನೆಲ್ಲ ಕೆಲಸಗಳನ್ನು ಮಾಡಿದ್ರು ಅಂತಂದರೆ, ಇವರು ಭಾರತದ ಒಂದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ಸೆಂಟ್ರಲ್ ಬ್ಯಾಂಕ್ ಅಂತ ಏನು ಹೇಳ್ತೀವಿ, 1935ರಲ್ಲಿ ಏನು ಸ್ಥಾಪನೆ ಆಗುತ್ತೆ, ಅದನ್ನು ನಿರ್ಮಾಣ ಮಾಡಲಿಕ್ಕೆ ಇವರು ಪ್ರಮುಖ ಕಾರಣಕರ್ತರು ಅಂತ ಹೇಳ್ಬೋದು. ಅಂದರೆ ಅವರ ಕೃತಿ ದ ಪ್ರಾಬ್ಲಮ್ ಆಫ್ ರುಪಿ ಇಟ್ಸ್ ಆರಿಜಿನ್ ಆ್ಯಂಡ್ ಇಟ್ಸ್ ಸೊಲ್ಯೂಷನ್ ಅನ್ನೋ ಒಂದು ಕೃತಿನಲ್ಲಿ ಏನು ಮಾಡ್ತಾರೆ, ಆಗಿನ ಹಿಲ್ಟನ್ ಯಂಗ್ ಕಮಿಷನ್ ಅಂತ ಇರುತ್ತೆ, ರಾಯಲ್ ಕಮಿಷನ್ ಆನ್ ಇಂಡಿಯನ್ ಕರೆನ್ಸಿ ಆ್ಯಂಡ್ ಫೈನಾನ್ಸ್ ಅಂತ, ಆ ಒಂದು ಸಮಿತಿಗೆ ಶಿಫಾರಸುಗಳನ್ನು ಮಾಡಿ ಈ ಒಂದು ಭಾರತಕ್ಕೆ ಒಂದು ಸೆಂಟ್ರಲೈಸ್ಡ್ ಒಂದು ಬ್ಯಾಂಕ್ ಬೇಕು ಅಂತ ರಿಸರ್ವ್ ಬ್ಯಾಂಕನ್ನು ಸ್ಥಾಪನೆ ಮಾಡ್ತಾರೆ. ಮತ್ತು ಭಾರತದಲ್ಲಿ ಹಣದ ಉಬ್ಬರ ಮತ್ತು ಅದರ ಚಲಾವಣೆ, ಯಾಕಂದರೆ ಭಾರತ ಬ್ರಿಟಿಷರು ಬಿಟ್ಟು ಹೋಗಬೇಕಾದ್ರೆ ಏನಾಗಿತ್ತು, ಬರೀದಾಗೋಗಿತ್ತು, ತುಂಬ ಬಡ ರಾಷ್ಟ್ರ ಆಗೋಗಿತ್ತು. ಯಾಕಂದರೆ ಶತಮಾನಗಳಿಂದ ಭಾರತದಲ್ಲಿದ್ದಂಥ ಸಂಪತ್ತನ್ನು ಬ್ರಿಟಿಷರು ಲೂಟಿ ಮಾಡಿ ಭಾರತ ಬರೀ ಕೈಲಿ ಕೂತಿತ್ತು ಆ ಸಂದರ್ಭದಲ್ಲಿ. ಹಾಗಾಗಿ ಹಣಕಾಸಿನ ಒಂದು ವಿಚಾರಗಳನ್ನು ತುಂಬ ಕೇರ್ಫುಲ್ಲಾಗಿ ನಾವು ಮ್ಯಾನೇಜ್ ಮಾಡಿದ್ರೆ ಮಾತ್ರ ಭಾರತ ಆರ್ಥಿಕವಾಗಿ ಸುಧಾರಿಸ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಏನು ಬೇಕಾಗುತ್ತೆ, ಬ್ಯಾಂಕಿಂಗ್ ಪಾಲಿಸೀಸು, ಫಿಸಿಕಲ್ ಪಾಲಿಸಿ ಅಂತ ಏನಿರುತ್ತೆ ಅದನ್ನೆಲ್ಲ ತುಂಬ ಕಟ್ಟುನಿಟ್ಟಾಗಿ ಮತ್ತು ತುಂಬ ದೂರದರ್ಶಿತ್ವದಿಂದ ಮಾಡಬೇಕಾಗಿರುತ್ತೆ. ಆ ನಿಟ್ಟಿನಲ್ಲಿ ಏನು ಮಾಡ್ತಾರೆ, ಅಂಬೇಡ್ಕರ್ ಅವರು ಅನೇಕ ಶಿಫಾರಸುಗಳನ್ನು ಕೊಟ್ಟು ಈ ಒಂದು ರಿಸರ್ವ್ ಬ್ಯಾಂಕನ್ನು ಸ್ಥಾಪನೆಗೆ ಕಾರಣಕರ್ತರಾಗ್ತಾರೆ ಅಂತ ಹೇಳ್ಬೋದು. ಆ ಮೂಲಕ ಭಾರತದಲ್ಲಿ ಒಂದು ಫೈನಾನ್ಷಿಯಲ್ ಏನಿದೆ ಸ್ಟೆಬಿಲಿಟಿ, ಅದನ್ನು ಮೇಂಟೈನ್ ಮಾಡಲಿಕ್ಕೆ ಕಾರಣಕರ್ತರಾಗ್ತಾರೆ ಅಂತ ಹೇಳ್ಬೋದು. ಇನ್ನು ಲೇಬರ್ ರಿಫಾರ್ಮ್ಸ್ ಅಂದರೆ ಭಾರತ ಅಂದರೆ ಹಳ್ಳಿಗಳ ದೇಶ ಮತ್ತು ಇಲ್ಲಿ ಕೃಷಿಕ ದೇಶ ಅಂತ ಕೂಡ ಕರಿತೀವಿ. ಇಲ್ಲಿ ಭೂ ಸುಧಾರಣೆಯನ್ನು ಮಾಡಬೇಕು ಅಂತ ಅನೇಕ ಒಂದು ಕಾರ್ಯಕ್ರಮಗಳನ್ನು ಮತ್ತು ಆ್ಯಕ್ಷನ್ ಪ್ಲ್ಯಾನ್ಗಳನ್ನು ಮತ್ತು ಪ್ರಾವಿಷನ್ಸನ್ನು ಶಿಫಾರಸು ಮಾಡಿದವರು ಅಂಬೇಡ್ಕರ್ ಅವರು ಅಂತ ಹೇಳ್ತೀವಿ. ಅದೇ ರೀತಿ 7ನೇ ಇಂಡಿಯನ್ ಲೇಬರ್ ಕಾನ್ಫರೆನ್ಸ್, ಒಂದು ದೆಹಲಿನಲ್ಲಿ ನಡೆದಂತಹ ಈ ಒಂದು ಕಾನ್ಫರೆನ್ಸನ್ನು 1942ರಲ್ಲಿ ಅದರ ಕೌನ್ಸಿಲರ್ ಆಗಿ ಅವರು ಪಾರ್ಟಿಸಿಪೇಟ್ ಮಾಡಿ ಅಲ್ಲಿ ಕೆಲವೊಂದು ಸುಧಾರಣೆಗಳನ್ನು ತರ್ತಾರೆ. ಅಂದರೆ ವರ್ಕಿಂಗ್ ಅವರ್ಸ್ ಎಷ್ಟಿರಬೇಕು, ಅಂದರೆ ಲೇಬರ್ ಇದೇನಿದೆ ಪ್ರಾಬ್ಲಮನ್ನು ಅವರು ಮನಗಂಡು ಅವರ ಒಂದು ಸುಧಾರಣೆಗೋಸ್ಕರ ಅನೇಕ ಶಿಫಾರಸುಗಳನ್ನು ಮಾಡ್ತಾರೆ. ಅಲ್ಲಿ ತನಕ ಬಾಂಬೆ ಮಿಲ್ ಇರ್ಬೋದು ಅಥವಾ ಬೇರೆ ಕಡೆ ಇರುವಂಥ ಕಾರ್ಮಿಕರ ಶೋಷಣೆ ಆಗ್ತಿರುತ್ತೆ.
12 ಗಂಟೆ 18 ಗಂಟೆ ದುಡಿಸ್ಕೋತಿರ್ತಾರೆ ಆ ಕ್ಯಾಪಿಟಲಿಸ್ಟ್ ಅಥವಾ ಈ ಬಂಡವಾಳಶಾಹಿಗಳು. ಆಗೇನು ಮಾಡ್ತಾರೆ, 12 ಗಂಟೆಯಿಂದ 8 ಗಂಟೆಗೆ ಅವರ ಒಂದು ವರ್ಕಿಂಗ್ ಅವರ್ಸನ್ನು ಸೀಮಿತ ಮಾಡ್ತಾರೆ ಅಂತ ಹೇಳ್ಬೋದು. ಅದೇ ರೀತಿ ಈ ಒಂದು ಕಾರ್ಮಿಕ ಒಂದು ಕಾನೂನುಗಳನ್ನು ತಗೊಂಡಾಗ ಅನೇಕ ಇವನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಅಂದರೆ DA ಅನ್ನು ಕೊಡುವಂಥದ್ದು, ಲೀವ್ ಬೆನಿಫಿಟ್ ಇರ್ಬೋದು, ಇನ್ಶೂರೆನ್ಸ್ ಕೊಡುವಂಥದ್ದು, ಮೆಡಿಕಲ್ ಲೀವು, ಈಕ್ವಲ್ ಪೇ ಫಾರ್ ಈಕ್ವಲ್ ವರ್ಕ್ ಅಂದರೆ ಸಮಾನ ಕೆಲಸಕ್ಕೆ ಸಮಾನ ವೇತನವನ್ನು ಕೊಡುವಂಥದ್ದು, ಮತ್ತು ಕನಿಷ್ಠ ವೇತನಗಳನ್ನು ನಿಗದಿಪಡಿಸುವಂಥದ್ದು, ಮತ್ತು ಕಾಲಕ್ಕೆ ಅವರ ವೇತನವನ್ನು ಪರಿಷ್ಕರಣೆ ಮಾಡುವಂಥದ್ದು, ಮತ್ತು ಈ ಟ್ರೇಡ್ ಯೂನಿಯನ್ನ ಸ್ಥಾಪನೆ ಮಾಡೋಕ್ಕೆ ಅವಕಾಶವನ್ನು ಮಾಡಿಕೊಡುವಂಥದ್ದು. ಇಂಥ ಅನೇಕ ಒಂದು ಲೇಬರ್ ರಿಲೇಟೆಡ್ ಲಾಗಳನ್ನು ಅವರು ಇಂಟ್ರೊಡ್ಯೂಸ್ ಮಾಡ್ತಾರೆ. ಇಲ್ಲಿ ಏನೊಂದು ಗಮನಿಸ್ಬೇಕಪ್ಪ, ನಾನು ಆಗಲೇ ಹಿಂದಿನ ಕ್ಲಾಸಲ್ಲಿ ನಿಮ್ಗೆ ಹೇಳಿದ್ದೆ, ಅಂಬೇಡ್ಕರ್ ಅಂದರೆ ಕೇವಲ ರಿಸರ್ವೇಷನ್ ಅಷ್ಟೇ ಅಲ್ಲ ಅಂತ. ನೋಡಿ, ಇಲ್ಲಿ ಎಕನಾಮಿಕ್ ಇದನ್ನು ಟಚ್ ಮಾಡಿದ್ರು, ಮತ್ತು ಆ ಲೇಬರ್ ಪ್ರಾಬ್ಲಮ್ಸು ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಏನು ಪ್ರೊಡಕ್ಷನ್ ಸೆಕ್ಟರ್ ಅಂತ ಬಂದಾಗ ಕೃಷಿ ಮತ್ತು ಕಾರ್ಖಾನೆಗಳು, ಸೆಕೆಂಡ್ರಿ ಸೆಕ್ಟರ್ ಇವೆಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಅಲ್ಲಿ ಪ್ರೈಮರಿ ಸೆಕ್ಟರ್ಗೆ ಇಂಪಾರ್ಟೆನ್ಸ್ ಕೊಟ್ಟರು. ಕೃಷಿ ಮತ್ತು ಕೃಷಿಗೆ ಸಂಬಂಧಪಟ್ಟಂಥ ವಿಷಯಗಳಲ್ಲಿ ಲೇಬರ್ ರಿಫಾರ್ಮ್ಸನ್ನು ಇದು ಮಾಡಿದ್ರು. ಅದೇ ರೀತಿ ಇಲ್ಲಿ ಕಾರ್ಮಿಕ ವರ್ಗದವರಿಗೆ ಅನೇಕ ಸುಧಾರಣೆಗಳನ್ನ ತಂದುಕೊಟ್ರು. ಅಂದರೆ ಸಮಥಿಂಗ್ ಲೈಕ್ ದಟ್ ಹಿ ಟಚಸ್ ಈಚ್ ಆ್ಯಂಡ್ ಎವ್ರಿಥಿಂಗ್ ಆ್ಯಂಡ್ ಹಿ ವಾಂಟ್ಸ್ ಟು ಬ್ರಿಂಗ್ ಇನ್ ಚೇಂಜಸ್ ಇನ್ ಈಚ್ ಆ್ಯಂಡ್ ಎವ್ರಿ ಆಸ್ಪೆಕ್ಟ್ ಆಫ್ ಇಂಡಿಯಾ ಅಂತ ಹೇಳ್ಬೋದು ನಾವು, ಕೇವಲ ರಿಸರ್ವೇಷನ್ ಅಷ್ಟೇ ಅಲ್ಲ ಅಂತ. ಇನ್ನು ಆರ್ಟಿಕಲ್ 370 ಆ್ಯಂಡ್ ಅಂಬೇಡ್ಕರ್ ಅಂತ ಹೇಳಿದ್ರೆ ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಆ್ಯಕ್ಚುಲಾಗಿ ಇತ್ತೀಚೆಗೆ ನಾವೇನು ಈ ಆರ್ಟಿಕಲ್ 370 ತೆಗೆದು ಹಾಕಿದ್ವಿ, ಆ ವಿಷಯವನ್ನು ಅಂಬೇಡ್ಕರ್ ಅವರು ಆಗಲೇ ಹೇಳಿದರು. ಅಂದರೆ ಆರ್ಟಿಕಲ್ 370 ಏನು ಕಾಶ್ಮೀರಕ್ಕೆ ಒಂದು ವಿಶೇಷ ಸ್ಥಾನಮಾನವನ್ನು ಕೊಟ್ಟಿದೆ, ಆ ಒಂದು ಪ್ರಾವಿಷನನ್ನು ಕಾನ್ಸ್ಟಿಟ್ಯೂಷನಲ್ಲಿ ಇಡೋದು ಬೇಡ ಅಂತ ಅಂದ್ಬಿಟ್ಟು ಅಂಬೇಡ್ಕರ್ ಅವರು ಆಗಲೇ ಹೇಳಿರ್ತಾರೆ. ಆದರೂ ಕೂಡ ಏನಾಗುತ್ತೆ, ಕಾರಣಾಂತರಗಳಿಂದ ಅದನ್ನು ಆ್ಯಕ್ಚುಲಿ ಅದು ಡ್ರಾಪ್ ಮಾಡ್ತಾರೆ. ಈ ಡ್ರಾಪ್ ದ ಸೆಕ್ಷನ್ ಆಫ್ ಡ್ರಾಫ್ಟಿಂಗ್ ದಟ್ ಆರ್ಟಿಕಲ್ 370. ಆಗೇನು ಮಾಡ್ತಾರೆ, ಗೋಪಾಲಸ್ವಾಮಿ ಅಯ್ಯಂಗಾರ್ ಅವರು ಏನು ಮಾಡ್ತಾರೆ, ಅದನ್ನು ಡ್ರಾಫ್ಟ್ ಮಾಡ್ತಾರೆ ಅಂತ ಹೇಳ್ಬೋದು. ಇಲ್ಲಿ ಯಾಕಪ್ಪ ಅವರು 370 ಅಪೋಸ್ ಮಾಡಿದ್ರು ಅಂದರೆ, ಭಾರತದ ಒಂದು ಸಮಗ್ರತೆಯನ್ನು ಮತ್ತು ರಾಷ್ಟ್ರೀಯ ಭಾವೈಕ್ಯತೆಯನ್ನು ಒಡೆಯುತ್ತೆ, ಅದು ಒಗ್ಗಟ್ಟನ್ನು ಒಡೆಯುತ್ತೆ. ಹಾಗಾಗಿ 370 ಆರ್ಟಿಕಲನ್ನು ಈ ಒಂದು ಸಂವಿಧಾನದಲ್ಲಿ ಇನ್ಸರ್ಟ್ ಮಾಡಬೇಡ ಅನ್ನೋದು ಒಂದು ಮಾತನ್ನು ಅಂಬೇಡ್ಕರ್ ಅವರು ಹೇಳ್ತಾರೆ, ಮತ್ತು ಅಪೋಸ್ ಕೂಡ ಮಾಡ್ತಾರೆ. ಯಾಕಂದರೆ ಅದು ಭಾರತದ ಒಂದು ಒಗ್ಗಟ್ಟಿಗೆ ಅಥವಾ ಸಮಗ್ರತೆಗೆ ಅದು ಮಾರಕವಾಗಿ ಪರಿಣಮಿಸುತ್ತೆ, ಅದು ಒಗ್ಗಟ್ಟನ್ನು ಒಡೆಯುತ್ತೆ, ಹಾಗಾಗಿ ಬೇಡ ಅನ್ನೋ ಮಾತನ್ನು ಕೂಡ ಅಂಬೇಡ್ಕರ್ ಅವರು ಸಂಪೂರ್ಣವಾಗಿ ಆರ್ಟಿಕಲ್ 370 ಅಪೋಸ್ ಮಾಡಿರ್ತಾರೆ. ಇನ್ನು ಹಿಂದೂ ಕೋಡ್ ಬಿಲ್ ಮತ್ತು ಅಂಬೇಡ್ಕರ್ ಇದೆರಡೂ ಕೂಡ ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಅಂದರೆ ಅವರು ಸತತವಾಗಿ 3 ವರ್ಷ ಈ ಹಿಂದೂ ಕೋಡ್ ಬಿಲ್ಲನ್ನು ಜಾರಿ ಮಾಡಬೇಕು ಅಂತ ಪ್ರಯತ್ನವನ್ನು ಪಡ್ತಾರೆ. ಅದರ ಕೆಲವೊಂದು ಲಕ್ಷಣಗಳೇನಿತ್ತಪ್ಪ ಅಂದರೆ, ಮಹಿಳೆಯರು ಮತ್ತು ಕಾನೂನು, ಅಂದರೆ ನಾನು ಆಗಲೇ ಹೇಳ್ದಂಗೆ ದಮನಿತ ವರ್ಗ, ತುಳಿತಕ್ಕೊಳಗಾದವರು, ಜಾತಿ ಹೆಸರಲ್ಲಿರ್ಬೋದು ಅಥವಾ ಲಿಂಗದ ಹೆಸರಿನಲ್ಲಿರ್ಬೋದು ಅಥವಾ ಇನ್ನು ಯಾವುದೇ ರೀತಿಯ ತಾರತಮ್ಯಕ್ಕೊಳಗಾಗಿ ತುಳಿತಕ್ಕೊಳಗಾಗಿದ್ದಂಥವ್ರನ್ನ ಮೇಲೆತ್ತುವ ಕೆಲಸವನ್ನು ಅಂಬೇಡ್ಕರ್ ಅವ್ರು ಮಾಡಿದ್ರು ಅಂತ ಹೇಳ್ಬೋದು. ಇಲ್ಲಿ ವಿಮೆನ್ ಅವ್ರಿಗೆ ಅಥವಾ ಹೆಣ್ಣು ಮಕ್ಕಳಿಗೆ ಅಥವಾ ಸ್ತ್ರೀಯರಿಗೆ ಸಮಾನ ಹಕ್ಕನ್ನು ಕೊಡಬೇಕು. ಅಂದರೆ ಗಂಡು ಮಕ್ಕಳಿಗೆ ಹೇಗೆ ತಮ್ಮ ವಂಶ ಪಾರಂಪರ್ಯವಾಗಿ ಬಂದಿರೋಂಥ ಆಸ್ತಿನಲ್ಲಿ ಹಕ್ಕಿರುತ್ತೆ, ಹೆಣ್ಮಕ್ಳಿಗೂ ಕೂಡ ಅದನ್ನೇ ಒಂದು ಹಕ್ಕನ್ನು ಕೊಡಬೇಕು ಅಂತ ಪ್ರತಿಪಾದಿಸ್ತಾರೆ. ಅದ್ರ ಜೊತೆಗೆ ಗಂಡು ಮತ್ತು ಹೆಣ್ಣು ಇಬ್ಬರಿಗೂ ಕೂಡ ಡೈವರ್ಸ್ ಕೊಡಲಿಕ್ಕೆ ಅವಕಾಶವನ್ನು ಕೊಡಬೇಕು. ಮೊದಲೇನಾಗ್ತಾ ಇತ್ತು, ಕೇವಲ ತನ್ನ ಮದುವೆಯನ್ನು ಮುರ್ಕೋಬೇಕಂದ್ರೆ ಪುರುಷರಿಗೆ ಮಾತ್ರ ಅವಕಾಶ ಇತ್ತು ಡೈವರ್ಸ್ ಕೊಡೋಕ್ಕೆ. ಆದರೆ ಈ ಹಿಂದೂ ಕೋಡ್ ಬಿಲ್ ಮುಖಾಂತರ ಏನು ಮಾಡಿದ್ರು, ಅಂಬೇಡ್ಕರ್ ಅವರು ಹೆಣ್ಮಕ್ಳಿಗೂ ಕೂಡ ಸಮಾನವಾಗಿ ಅವ್ರಿಗೆ ಮದುವೆ ಸರಿ ಬಂದಿಲ್ಲ ಅಂತಂದರೆ ಡೈವರ್ಸ್ ಕೊಡಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು ಅಂತ. ಆಮೇಲೆ ವಿಧವೆಯರಿಗೆ ಪುನರ್ವಿವಾಹ ಆಗಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು ಅಂತ ಕೂಡ ಶಿಫಾರಸು ಮಾಡ್ತಾರೆ. ಅದೇ ರೀತಿ ಬಹುಪತ್ನಿತ್ವವನ್ನು ಅಪೋಸ್ ಮಾಡ್ತಾರೆ ಈ ಒಂದು ಬಿಲ್ಲಲ್ಲಿ. ಅದೇ ರೀತಿ ಅವರು ಇಂಟರ್ ಕ್ಯಾಸ್ಟ್ ಮ್ಯಾರೇಜ್, ನಾನು ಹಿಂದಿನ ಕ್ಲಾಸಲ್ಲಿ ಹೇಳಿದೆ, ಭಾರತದಲ್ಲಿ ಜಾತೀಯತೆನ ಮತ್ತು ಅನ್ಟಚಬಿಲಿಟಿನ ಹೋಗ್ಲಾಡಿಸ್ಬೇಕು ಅಂದರೆ ಒಂದು ಪ್ರಮುಖ ಸಾಧನ ಅಂತಂದರೆ ಅದು ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಅಥವಾ ಅಂತರ್ಜಾತಿ ವಿವಾಹ ಅಂತ ಹೇಳ್ತಾರೆ. ಯಾಕಂದರೆ ಈಗ ಒಂದೇ ಜಾತಿಲಿ ಎಲ್ಲರೂ ಸೇರ್ಕೊಂಡ್ಬಿಟ್ರು, ಬೇರೆ ಬೇರೆ ಜಾತಿಗಳು ಒಟ್ಟಿಗೆ ಸೇರ್ಕೊಂಡ್ಬಿಟ್ರು ಅಂದರೆ ಅವ್ರ ನೆಂಟರು ಇವ್ರ ನೆಂಟರಾಗ್ತಾರೆ, ಸಂಬಂಧಿಕರಾಗ್ತಾರೆ. ಆದರೆ ಯಾರ ವಿರುದ್ಧ ತಾರತಮ್ಯವನ್ನು ಮಾಡ್ತಾರೆ? ಹಾಗಾಗಿ ದಿಸ್ ಇಸ್ ಇಂಟರ್ ಕ್ಯಾಸ್ಟ್ ಇಸ್ ದ ಬೆಸ್ಟ್ ಸೊಲ್ಯೂಷನ್ ಟು ಔಟ್ಲಾ ಆರ್ ಇರಾಡಿಕೇಟ್ ಅನ್ಟಚಬಿಲಿಟಿ ಆ್ಯಂಡ್ ಕ್ಯಾಸ್ಟ್ ಸಿಸ್ಟಮ್ ಇನ್ ಇಂಡಿಯಾ ಅಂತ ಹೇಳ್ತಾರೆ ಅವರು. ಸೊ ಹಾಗಾಗಿ ಮತ್ತು ಅಡಾಪ್ಷನ್ ಆಫ್ ಚಿಲ್ಡ್ರನ್ ಆಫ್ ಎನಿ ಕ್ಯಾಸ್ಟ್ ವುಡ್ ಬಿ ಪರ್ಮಿಟೆಡ್ ಅಂತ. ಅಂದರೆ ದತ್ತುವನ್ನು ತಗೋಬೇಕಾದ್ರೆ ತಮ್ಮ ಜಾತಿಯರು ತಮ್ಮ ಸಂಬಂಧಿಕರಲ್ಲೇ ತಗೊಳ್ದೆ ಬೇರೆ ಬೇರೆ ಒಂದು ಕ್ಯಾಸ್ಟಲ್ಲೂ ಕೂಡ ಅವರು ಒಂದು ಅಡಾಪ್ಷನನ್ನು ಮಾಡ್ಕೊಳ್ಳೋದ್ರ ಮೂಲಕ ಕೂಡ ಏನು ಮಾಡ್ಬೋದು, ಹಿಂದೂ ಜಾತಿಯ ಒಂದು ಹಿಂದೂ ಧರ್ಮದಲ್ಲಿರುವಂಥ ತಾರತಮ್ಯಗಳನ್ನು ಹೋಗಲಾಡಿಸ್ಬೋದು ಅಂತ ಹೇಳ್ತಾರೆ. ಅದೇ ರೀತಿ ಅಂಬೇಡ್ಕರ್ ಅವರು ಈ ಒಂದು ಹೆಣ್ಣು ಮಕ್ಕಳ ಹಕ್ಕನ್ನು ಪ್ರತಿಪಾದಿಸುವಂಥ ಈಕ್ವಲ್ ರೈಟನ್ನು ಕೊಡುವಂಥ ಸ್ಟ್ರಾಂಗ್ ಸಪೋರ್ಟರ್ ಆಗಿರ್ತಾರೆ ಅಂತ ಹೇಳ್ಬೋದು ಅಂಬೇಡ್ಕರ್ ಅವರು. ಅಂದರೆ ಒಂದು ಲಿಂಗದ ಆಧಾರದ ಮೇಲೆ ಏನು ತಾರತಮ್ಯ ಇತ್ತು, ತುಳಿತಕ್ಕೊಳಗಾಗಿದ್ರೆ ಹೆಣ್ಮಕ್ಳು, ಅವರಿಗೂ ಸಮಾನವಾದಂಥ ಹಕ್ಕನ್ನು ಕೊಡಬೇಕು
ಕೊಡಬೇಕು, ಗಂಡಿಗೆ ಸರಿಸಮಾನವಾದಂತಹ ಒಂದು ಸ್ಥಾನಮಾನಗಳನ್ನು ಕೊಡಬೇಕು ಅನ್ನೋ ಒಂದು ಪ್ರತಿಪಾದನೆಯನ್ನು ಹಿಂದೂ ಕೋಡ್ ಬಿಲ್ಲಲ್ಲಿ ಅಂಬೇಡ್ಕರ್ ಅವರು ಹೇಳ್ತಾರೆ.